ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ದ ಟ್ರೂ ಟಾಕೀಸ್. ಇವತ್ತು ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ ಅನ್ನ ಬೇಕು ಅಂತಾನೆ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಿದಾರ. ಐಶ್ವರ್ಯ, ಶಿಶಿರ್ ಮತ್ತು ಮೋಕ್ಷಿತಾ ಉರ್ದು ಬೆಂಕಿ ಆಗಿದ್ದಾರೆ. ತ್ರಿವಿಕ್ರಮ ಕೋಪಕ್ಕೆ ಬುದ್ಧಿ ಕೊಡಬೇಡ. ಮನೆಯವರೆಲ್ಲ ಮಂಜುಗೆ ಗಾದೆ ಮಾತುಗಳನ್ನ ಕೊಡಲು ಎದುರುದ್ರ. ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಕಾಣೆಯಾಗಿದ್ದಾರೆ. ಮಂಜು ಗೌತಮಿನ ಮೆಚ್ಚಿಸೋಕೆ ಇರೋದ. ಕೊನೆಗೂ ಧರ್ಮ ಎಲಿಮಿನೇಟ್ ಆದ್ರು. ಹಾಗೂ ಅವರು ಎಲಿಮಿನೇಟ್ ಆಗಿ ಹೋಗುವಾಗ ಯಾವುದೇ ಪ್ರಾಮುಖ್ಯತೆ ಕೊಡದ ಬಿಗ್ ಬಾಸ್. ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಯೂಶುವಲಿ ಜನರಲ್ಲಿ ಏನಿರುತ್ತೆ ಅಂದ್ರೆ ತುಂಬಾ ಫನ್ ಇರುತ್ತೆ. ಆಕ್ಚುಲಿ ನಾವು ಲಾಸ್ಟ್ ವೀಕ್ ಅಲ್ಲೆಲ್ಲ ತುಂಬಾ ನಕ್ಕಿದ್ವು ಆಕ್ಚುಲಿ ಈ ಕಾರ್ಯಕ್ರಮದಲ್ಲಿ. ಬಟ್ ಇವತ್ತೇನಾಯ್ತಪ್ಪ ಅಂತ ಅಂದ್ರೆ ಒಂದು 20% ಅಷ್ಟೇ ಫನ್ ಇದ್ದಿದ್ದು, ಇನ್ನೆಲ್ಲ ಬರೀ ಬೆಂಕಿ ಹಚ್ಚಿದ್ದೇ ಆಯ್ತು. ಅದ್ರಲ್ಲೂ ಪ್ರಮುಖವಾಗಿ ಬಿಗ್ ಬಾಸ್ ಅವರು ಸುದೀಪ್ ಅವ್ರನ್ನೇ ಬಳಸ್ಕೊಂಡು ಬೆಂಕಿ ಹಚ್ಚಿದ್ದು ಎದ್ದು ಕಾಣ್ತಾ ಇತ್ತು ಇವತ್ತು. ನಿನ್ನೆ ಸುದೀಪ್ ಅವರು ತೋರಿಸಿದಂತ ಗಾಸಿಪ್ ವಿಡಿಯೋದ ಎಫೆಕ್ಟ್ ನಿಂದ ಐಶ್ವರ್ಯ ಮತ್ತೆ ಶಿಶಿರ್ ಅವರು ತುಂಬಾ ಉರ್ಕೊಂಡ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಅವ್ರಿಗೆ ಕೋಪ ತುಂಬಾ ಇತ್ತು. ಅದ್ರ ಜೊತೆಗೂ ಬೇರೆ ಸುದೀಪ್ ಅವರು ಆಲ್ರೆಡಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ, ನೀವು ಕೆಂಪೇಗೌಡನ ರೊಮ್ಯಾನ್ಸ್ ಅಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಆ ತರ ಆಡ್ತಾ ಇದ್ದೀರಾ ಅಂತ ಹೇಳಿದ್ದಾರೆ. ನೀವ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಬರ್ತೀರಾ ಅಂತ ಹೇಳಿದ್ದಾರೆ. ಸೊ ಇವಾಗ ಆಲ್ರೆಡಿ ಅವರು ಸೂಪರ್ ಚಾರ್ಜ್ ಆಗ್ಬಿಟ್ಟಿದ್ರು. ಇನ್ನು ಸ್ವಲ್ಪ ಸಂಡೇ ಮುಗ್ದೇ ಇಲ್ಲ, ಶನಿವಾರ ಎಂಡ್ ಅಲ್ಲಿ ಮುಗಿಸಿದ್ದಾರೆ. ಆಕ್ಚುಲಿ ಶೂಟಿಂಗ್ ನಡೆಯೋದೆಲ್ಲ ಒಂದೇ ದಿನ. ಅಂದ್ರೆ ಆ ಬ್ರೇಕ್ ಅಲ್ಲೇ ಇವ್ರು ಆಲ್ರೆಡಿ ಚಾರ್ಜ್ ಆಗ್ಬಿಟ್ಟಿದ್ರು ಅಂತ ಅನ್ಸುತ್ತೆ. ಆ ಬ್ರೇಕ್ ಅಲ್ಲೇ ಮಂಜು ಅವ್ರು ಬರ್ಬೇಕಾದ್ರೆ ಮಂಜು ಮೇಲೆ ಸ್ವಲ್ಪ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನಾವೇನ್ ಅಡ್ಗೆ ಮನೇಲೆ ಇರ್ತೀವ, ನಮ್ಗೆ ಕ್ಯಾಮರಾ ಬೇಕಾ, ನಮ್ಗೆ ಕ್ಯಾಮರಾ ಬೇಕು, ಕಾಣಿಸ್ಕೋಬೇಕು ಅಂದ್ರೆ ಅಡ್ಗೆ ಮನೆನ ಬೇಕಾ ಅಂತ ಐಶ್ವರ್ಯ ತುಂಬಾನೇ ಎಗ್ರೆ ಆಡ್ತಾರೆ. ಆಕ್ಚುಲಿ ಅಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಮಂಜು ಅವ್ರು ಬಂದಾಗ ಮಂಜು ತಲೆನೇ ಕೆಡ್ಸ್ಕೊಳ್ಳೋದು. ನನ್ಗೆ ಅನ್ಸಿದ್ದು ನಾನು ಹೇಳಿದ್ದೀನಿ ಅಷ್ಟೇ, ನೀವೆಲ್ಲ ನಾಮಿನೇಷನ್ ಮಾಡ್ಲಿಲ್ವಾ ನಮ್ಗೆ ಅಂದ್ಬಿಟ್ಟು ಹೋಗ್ತಾನೆ ಇರ್ತಾನೆ. ಮಂಜು ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಟ್ ಅದ್ರಿಂದ ಅವ್ರಿಗೆ ಸರಿಯಾದ ಆನ್ಸರ್ ಸಿಗ್ಲಿವಲ್ಲ, ಇನ್ನೂ ಉರ್ಕೊಂಡಂತ ಐಶ್ವರ್ಯ ಮತ್ತೆ ಶಿಶಿರ್ ಅವರು ತಮ್ಮ ಕೋಪವನ್ನ ಹನುಮಂತನ ಹತ್ರ ಹೇಳ್ಕೊಳ್ತಾರೆ. ಬಟ್ ಇವರಿಬ್ರು ಜೊತೆಗೆ ಮೋಕ್ಷಿತಾ, ಚೈತ್ರ, ಸುರೇಶ್, ಸೊ ಇವ್ರ 5 ಜನ ಒಂದಾಗಿರೋದಂತೂ ಕಾಣ್ತಾ ಇದೆ. ಇವ್ರ ಜೊತೆಗೆ ಶೋಭಾ ಶೆಟ್ಟಿ ಅವರು ಸಹ ಸಾಥ್ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದೀನಿ. ನಾನು ಯಾಕೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮೊನ್ನೆ ವಿಡಿಯೋದಲ್ಲಿ ಶೋಭಾ ಶೆಟ್ಟಿ ಅವರು ಇವ್ರು 3 ಜನಕ್ಕೆ ಒಂದು ಟ್ಯೂಷನ್ ಕೊಡ್ತಾರೆ. ಅವ್ರು ಏನಪ್ಪ ಹೇಳ್ತಾರೆ ಅಂದ್ರೆ, ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಬಿಗ್ ಬಾಸ್ ಅಲ್ಲಿ ನಾವು ಚೆನ್ನಾಗಿ ಆಡ್ಬೇಕು, ನಾವು ಫೇಮಸ್ ಆಗ್ಬೇಕು ಅಂದ್ರೆ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ಈ ತರ ಎಲ್ಲ ಮಾಡ್ಬೇಕು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮನೆಯಲ್ಲಿ ಫಸ್ಟ್ ಸ್ಟ್ರಾಂಗ್ ಆಗಿರೋ ಪರ್ಸನ್ ನಾವು ಆಪೋನೆಂಟ್ ಆಗಿ ಇಟ್ಕೋಬೇಕು. ಅವನಿಗೆ ನಾವು ಟಾರ್ಗೆಟ್ ಮಾಡಿ ಕುಗ್ಸೋದಿಕ್ ತೋಡ್ಬೇಕು. ಸೊ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಬೇಕಾದ್ರೆ ನೀವು ನೋಡಿ, ಯಾರಾದ್ರೂ ನೋಡಿರ್ಬೋದು. ಬರೀ ಒಂದೇ ಒಂದು 10 ಸೆಕೆಂಡ್, ಒಂದು 15 ಸೆಕೆಂಡ್ ಅಲ್ಲಿ ಅದೊಂದು ಸ್ಟೇಟ್ಮೆಂಟ್ ಅನ್ನು ಬಿಗ್ ಬಾಸ್ ತೋರಿಸಿದ್ದಾರೆ. ಅದರಲ್ಲಿ ಶೋಭಾ ಶೆಟ್ಟಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಇವರು ಕೇಳಿದಾಗ ಅವ್ರು ಕೊಡುವಂತಹ ಸಲಹೆ ಇದೇನೆ. ಮೋಸ್ಟ್ಲಿ ಅದಕ್ಕೋಸ್ಕರನೇ ನನ್ ಭಾವನೆ, ಈ 3 ಜನ, ಅದರಲ್ಲೂ ಎಸ್ಪೆಷಲಿ ಮೋಕ್ಷಿತಾ ಮತ್ತೆ ಐಶ್ವರ್ಯ ತುಂಬಾ ಥಿಂಕ್ ಮಾಡ್ತಾರೆ. ತುಂಬಾ ಕಡೆ ಕೂತ್ಕೊಂಡು ಅವರು ತ್ರಿವಿಕ್ರಮನ್ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಹೆಲ್ಪ್ ಆಗೋ ತರ ಬಿಗ್ ಬಾಸ್ ಅವರು ಆ ಗಾಸಿಪ್ ವಿಡಿಯೋನು ಸಹ ಇವ್ರಿಗೆ ತೋರಿಸ್ಬಿಡ್ತಾರೆ. ಜೊತೆಗೆ ಸುದೀಪ್ ಅವ್ರ ಕೈಲೂ ಸಹ ಕೆಂಪೇಗೌಡ ಸ್ಟೋರಿನೂ ಸಹ ಹಾಕಿಸ್ಬಿಡ್ತಾರೆ. ಇವುಗಳೆಲ್ಲ ಇಂದ ಇವ್ 3 ಜನ ಬೆಂಕಿ ಹತ್ಕೊಂಡು ಉರಿತಾ ಇದ್ದಾರೆ. ಈ ಬೆಂಕಿಯ ಆಫ್ಟರ್ ಎಫೆಕ್ಟೇ ಇವತ್ತು ಸೂಪರ್ ಸಂಡೇ ವಿತ್ ಸುದೀಪ ಫನ್ ಎಲಿಮೆಂಟ್ ಆಗಿರ್ಬೇಕಾಗಿದ್ದಂತಹ ಇವತ್ತಿನ ಪ್ರೋಗ್ರಾಮು ಬರೀ ಬೆಂಕಿ ಹಚ್ಚೋ ಪ್ರೋಗ್ರಾಮೇ ಆಯ್ತು. ನಾನಿವತ್ತು ಫನ್ ಎಲಿಮೆಂಟ್ ಏನೆಲ್ಲ ನಾನು ಹೇಳಕ್ ಹೋಗಲ್ಲ. ಸೊ ಅದ್ರಲ್ಲಿ ಏನು ಅಂತ ಹೇಳ್ಕೊಡುವಂತ ಫನ್ ಇಲ್ಲ ಅಂದ್ರೆ ಒಂದ್ ತಕ್ಕ ಮಟ್ಟಿಗೆ ಓಕೆ, ಒಂದು ಹಾಡುಗಳ ಆಡೋ ಒಂದು ಕಾಂಪಿಟೇಷನ್ ಇತ್ತು. ಇನ್ನು ಮಂಜು ಅವರ ಡ್ರಿಂಕ್ಸ್ ಬಗ್ಗೆನೂ ಸಹ ಒಂದು ಕಾಮಿಡಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಬಾಸ್ ಟೀಮ್ ಟ್ರೈ ಮಾಡಿದ್ರು. ಬಟ್ ನಿಜವಾಗ್ಲೂ ಅದು ವರ್ಕೌಟ್ ಆಗ್ಲಿಲ್ಲ ರೀ. ಸೊ ಅದ್ ನಿಜವಾಗ್ಲೂ ಏನಂತ ಕಿಕ್ ಅಂತ ಅನಿಸ್ಲಿಲ್ಲ, ಅಂತ ನಗುನೂ ಬರ್ಲಿಲ್ಲ ನನ್ಗೆ ಆ ಕಾಮಿಡಿಯಲ್ಲಿ. ಬಟ್ ಸಾಂಗ್ಸ್ ಓಕೆ, ಒಂದು ಸಾಂಗ್ ಕಾಂಪಿಟೇಷನ್ ಏನ್ ನಡೆದ್ರು ಅದು ಒಂಥರ ಚೆನ್ನಾಗಿತ್ತು. ಅದನ್ನ ಬಿಟ್ರೆ ಅಲ್ಲಿಂದ ನಮ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಬರೋದೇ SR ನೋ ಬರುತ್ತೆ. ಮೊದಲನೇ ಕ್ವಶನ್ ಅವ್ರು ಹೇಳೋದೇನಪ್ಪಾ ಅಂದ್ರೆ, ಮಂಜು ಕ್ಯಾಪ್ಟನ್ ಆಗೋದಕ್ಕೆ ಕಾರಣ ಹನುಮಂತ ಬಿಟ್ಕೊಟ್ಟಿದ್ದಕ್ಕೆ ಮಂಜು ಕ್ಯಾಪ್ಟನ್ ಆದ ಅನ್ನೋ ಒಂದು ಕ್ವಶನ್ ಕೇಳ್ತಾರೆ. ಇದಕ್ಕೆ ಚೈತ್ರ ಒಬ್ರು ಮಾತ್ರ ಎಸ್ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಇವತ್ತಿನ ಎಪಿಸೋಡ್ ಅಲ್ಲಂತೂ ಎಸ್ಪೆಷಲಿ ಚೈತ್ರ ಒಂದು ಹೊರಗಡೆ ನಾವ್ ಏನು ಭಾಷಣ ಮಾತಾಡ್ತಾರಲ್ಲ, ಆ ಚೈತ್ರದ್ದೇ ವಾಯ್ಸ್ ಎಲ್ಲ ಕಂಡಿದ್ದು ಇವತ್ತು. ಅದರಲ್ಲಿ ಎಸ್ಪೆಷಲಿ ಅವ್ರ ಮಾತಿನ ದಾಟಿ ತ್ರಿವಿಕ್ರಮನಿಗೆ ಡೈರೆಕ್ಟ್ ಆಗಿ ಬಿಲ್ಲು ಬಾಣಗಳಂತೆಯೇ ಇದ್ದೋ ಇವತ್ತು. ಇನ್ನು ಎರಡನೇ ಕ್ವಶನ್ ಸುದೀಪ್ ಅವ್ರು ಕೇಳೋದು, ಬಿಗ್ ಬಾಸ್ ಮನೆಯ ಟಾಸ್ಕ್ ಗಳಲ್ಲಿ ಮೋಸ್ಟ್
ಅನ್ವಾಂಟೆಡ್ ಕಂಟೆಸ್ಟೆಂಟ್ ಅಂತ ಅಂದ್ರೆ ಅದು ಚೈತ್ರ. ಸ್ವಲ್ಪ ತುಂಬಾ ಜನನು ಅದಕ್ಕೆ ಎಸ್ ಅಂತ ಎತ್ತಿದ್ರು. ಅದ್ರಲ್ಲೂ ಈ ಚೈತ್ರ ಅವರು ಸಹ ಎಸ್ ಅಂತಾನೆ ಒಪ್ಕೊಂಡಿದ್ರು. ನನ್ನನ್ನ ಅಷ್ಟು ಈಸಿಯಾಗಿ ಯಾರು ಕರ್ಕೊಳ್ಳಲ್ಲ ನನ್ನ ಆಟಕ್ಕೆ. ಯಾಕೆ ಅಂದ್ರೆ ಫಿಸಿಕಲಿ ನಾನು ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ನನ್ನನ್ನ ತಗೊಳ್ಳೋದಿಕ್ಕೆ ಹಿಂದು ಮುಂದೆ ನೋಡ್ತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದುಂಟು. ಇನ್ನು ನೆಕ್ಸ್ಟ್ ಕ್ವಶನ್, ಮಂಜು ಗೌತಮಿ ಆಡ್ಸೋ ಹಾಗೆ ಆಡ್ತಾರೆ ಅಂದ್ರೆ ಗೌತಮಿಯ ಕೈಗೊಂಬೆ ಮಂಜು ಅನ್ನೋ ತರ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇದಕ್ಕೆ ಮೋಕ್ಷಿತಾ ಮತ್ತೆ ನಮ್ಮ ಸುರೇಶ್ ಅವ್ರು ಮಾತ್ರ ಕೈ ಎತ್ತಿ ಎಸ್ ಅಂತ ಹೇಳಿರ್ತಾರೆ, ಇನ್ನೆಲ್ಲ ನೋ ಅಂತ ಹೇಳಿರ್ತಾರೆ. ಅದರಲ್ಲೂ ಮೋಕ್ಷಿತಾ ಅವರು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ, ನನ್ಗೆ ಈ ತರ ಒಂದು ರಿಯಲ್ ಆಗಿ ಇನ್ಸಿಡೆಂಟ್ ನಡೀತು. ಮೊದ್ಲು ಮಂಜಣ್ಣ ಅವ್ರದ್ದು ಬೇರೆ ತರ ಇತ್ತು ಒಪಿನಿಯನ್, ಆಮೇಲೆ ಗೌತಮಿ ಅವರ ಒಪಿನಿಯನ್ ಚೇಂಜ್ ಮಾಡಿದ್ರು, ನಾನೇ ನೋಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗೌತಮಿ ಅವರು, ಇಲ್ಲ ನಾವು ಮಂಜುಗೆ ಅಷ್ಟೊಂದೆಲ್ಲ ಐಡಿಯಾ ಕೊಡಕ್ಕಾಗಲ್ಲ, ನಾವು ಏನೇ ಒಂದು ಕರೆಕ್ಷನ್ ಭಾಷೆಯಲ್ಲಿ ಕರೆಕ್ಷನ್ ನಲ್ಲಿ ಕೊಡ್ಬೋದೇ ವಿನಃ ಆ ಒಂದು ಏನು ಅವ್ರದ್ದು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅದು ಮಂಜುದೇ ಆಗಿರುತ್ತೆ ಅನ್ನೋ ರೀತಿಲಿ ಅವರು ಸಹ ಸಮಂಜಸ ಕೊಡ್ತಾರೆ. ಸೇಮ್ ಮಂಜು ಅವರು ಸಹ ಅದೇ ತೀರನೇ ಹೇಳ್ತಾರೆ. ನನ್ ಪ್ರಕಾರ ನಾನು ಅಬ್ಸರ್ವ್ ಮಾಡ್ದಂಗೆ ಏನಪ್ಪಾ ಅಂತ ಅಂದ್ರೆ, ಗೌತಮಿ ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಕಂಡಿದೆ ಮಂಜು. ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾನೆ. ಆದ್ರೆ ಕೆಲವೊಂದ್ಸರಿ ತುಂಬಾ ಡಿಸಿಷನ್ಗಳಲ್ಲಿ ಅವಂದೇ ಡಿಸಿಷನ್ ಜಾಸ್ತಿ ಇರುತ್ತೆ. ಮಂಜುಗೆ ಅವಂದು ಕೆಲವು ಸರಿ ಹೇಗೆ ಅಂದ್ರೆ ಅವನ್ ಡಿಸಿಷನ್ನೇ ಅವನ್ ಮೈಂಡ್ ಅಲ್ಲಿ ಸರಿಯಾಗಿ ಕೆಲವು ಸರಿ ನಿಂತ್ಕೊಳ್ಳಲ್ಲ. ಅಂತದ್ರಲ್ಲಿ ಬೇರೆಯವ್ರ ಮಾತೆಲ್ಲ ಕೇಳ್ತಾನೆ ಅನ್ನೋದು ನನಗೆ ಡೌಟೇನೆ. ಬಟ್ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡೋದಂತೂ ಕಾಣುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಮನೆಯ ಮ್ಯಾನಿಪುಲೇಟಿವ್ ಮೆಷಿನ್ ಅಂದ್ರೆ ತ್ರಿವಿಕ್ರಮ್ ಅಂತ ಸುದೀಪ್ ಅವ್ರು ಹೇಳ್ತಾರೆ. ಇದಕ್ಕೆ ಐಶ್ವರ್ಯ, ಶಿಶಿರು, ಮೋಕ್ಷಿತಾ, ಸುರೇಶು ಮತ್ತೆ ಚೈತ್ರ ಇವರೆಲ್ಲ ಎಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನನ್ಗೆ ಇಲ್ಲಿ ಒಂದ್ ಅರ್ಥ ಆಗದೆ ಇರೋದೇನಂತ ಅಂದ್ರೆ, ಈ ಮೋಕ್ಷಿತಾ, ಐಶ್ವರ್ಯ ಇವರೆಲ್ಲ ಹೇಳ್ತಾರೆ ಏನಪ್ಪಾ ಅಂತ ಅಂದ್ರೆ, ನಮ್ಗಿದು ಎಕ್ಸ್ಪೀರಿಯನ್ಸ್ ಆಗಿದೆ, ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ನೀವು ಇವ್ರುಗಳು ಮಾತಾಡೋದನ್ನ ಗಮನಿಸಿದ್ರೆ ನೀವು ಒಂದ್ಸರಿ ಮೋಕ್ಷಿತಾ ಅವರು ಐಶ್ವರ್ಯ ಮತ್ತೆ ಶಿಶಿರ್ ಅವ್ರಿಗೆ ಹೇಳ್ತಾರೆ, ಯಾರು ಅವ್ರಿಗೆ ಎಗೇನೆಸ್ಟ್ ಆಗ್ತಾರೋ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಕೊಂಡು ಅವ್ರ ಮುಂದೆ ಒಳ್ಳೆಯವ್ರಾಗ್ತಾರೆ ಇವರು ಅಂತ ಹೇಳ್ತಾರೆ. ನಮ್ಗೆ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗದು ಪಾಸಿಟಿವ್ ಗುಣ ಅಂತ ನಾನು ಅನ್ಕೊಂಡಿದ್ದೆ. ತ್ರಿವಿಕ್ರಮ ಎಷ್ಟು ಯಾರಾದ್ರು ನೆಗೆಟಿವ್ ಅವ್ರ ಬಗ್ಗೆ ಮಾತಾಡಿದ್ರೆ ಅವರು ಕ್ಲಾರಿಫಿಕೇಶನ್ ಕೊಟ್ಟು, ನಾನು ಆ ತರ ಇಲ್ಲ, ನಾನು ಈ ತರ ನಡೆದ್ರೆ ಫ್ರೆಂಡ್ಲಿ ತರ ಇದ್ದೀನಿ ಅನ್ನೋ ತರನೇ ಎಲ್ಲಾರ ಹತ್ರನು ಫ್ರೆಂಡ್ಶಿಪ್ ಆಸ್ಥಾನ ಕೈ ಚಾಚಿದಾರೆ ಅವರು. ಅದನ್ನ ಇವರು ಬೇರೆ ತರ ಅರ್ಥ ಮಾಡ್ಕೋತಿದ್ದಾರೆ ಅಂತ ನನ್ನ ಭಾವನೆ. ಮ್ಯಾನಿಪುಲೇಷನ್ ಯಾರು ಮಾಡಕ್ಕಾಗಲ್ಲ ಇದ್ರಲ್ಲಿ. ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡಕ್ಕೆ ಆಗಲ್ಲ, ಮತ್ತೆ ಮ್ಯಾನಿಪುಲೇಟ್ ಮಾಡಿಸ್ಕೊಳ್ಳೋಂಥ ದಡ್ರು ಅಲ್ಲಿಲ್ಲ ಒಳಗಡೆ, ಆಯ್ತಾ. ಸೊ ಎಲ್ರೂ ಸಹ ಈ ವಾರ ಸುಮ್ಮನೆ ತ್ರಿವಿಕ್ರಮನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ಅಂದ್ರೆ, ಮ್ಯಾನಿಪುಲೇಟ್ ಅವ್ರು ಮಾಡಲ್ಲ, ಇವ್ರುಗಳು ಹೆಂಗೆ ಅನ್ಕೋಬಿಡ್ತಾರೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿಗಳು ಇಬ್ರು ಜಗಳ ಆಡಿದ್ರೆ ಅವರು ಒಂದಾಗದೇ ಬೇಡ ಅನ್ನೋದು ಇವ್ರ ಭಾವನೆ. ಈಗ ಮಂಜುನು ಅವನು ಜಗಳ ಆಡ್ತಿದ್ದಾರೆ, ಇಲ್ಲ ನನ್ ಜೊತೆ ಅವ್ನು ಜಗಳ ಆಡ್ದ ಅಂತ ಅಂದ್ರೆ ಇನ್ನು ಬಿಗ್ ಬಾಸ್ ಮುಗಿಯೋವರೆಗೂ ಅವ್ರು ಜಗಳ ಆಡ್ಕೊಂಡೇ ಇರ್ಬೇಕು. ಒಂದಾಗ್ಬಿಡ್ತು ಅಂತ ಅಂದ್ರೆ, ಒಂದು ಕ್ಲಾರಿಫಿಕೇಶನ್ ಕೊಟ್ಟು ಕರೆಕ್ಟ್ ಮಾಡ್ಕೊಂಡ್ಬಿಟ್ರು ಅಂತ ಅಂದ್ರೆ ಅದು ಮ್ಯಾನಿಪುಲೇಟ್ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಇವರೆಲ್ಲ ಅಂತ ನನ್ ಭಾವನೆ. ಮತ್ತೆ ಸುದೀಪ್ ಅವರು ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಈ ಮನೆಯಲ್ಲಿ ಐಶ್ವರ್ಯ ಮತ್ತೆ ಶಿಶಿರ್ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಕೇಳ್ಬಿಡ್ತಾರೆ. ಅದಕ್ಕೆ ತ್ರಿವಿಕ್ರಮ್ ಅವರು, ಇವ್ರನ್ನ ಆ ಟಾಸ್ಕ್ಗಳು ಬಂದಾಗ ಇವ್ರನ್ನ ಪ್ಲೇಸ್ಮೆಂಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜು. ಒಂದು ಫಿಸಿಕಲ್ ಟಾಸ್ಕ್ ಬಂದಾಗ ಇವರಿಬ್ಬರನ್ನು ಅಷ್ಟಾಗಿ ನಾವು ಎಲ್ಲೂ ಕಷ್ಟ ಆಗುತ್ತೆ ಯೂಸ್ ಮಾಡ್ಕೊಳ್ಳೋದಕ್ಕೆ, ಇವರು ಮುಂದೆ ಬರಲ್ಲ ಅನ್ನೋ ರೀತಿಯಲ್ಲಿ ಮಂಜು ಅಣ್ಣನು ಹೇಳ್ತಾರೆ. ಇದರಿಂದ ಕೋಪಗೊಂಡಂತ ಐಶ್ವರ್ಯ ಸ್ವಲ್ಪ ಮಾತಿನ ಚಕಮಕಿಯನ್ನು ಸಹ ಮಾಡ್ತಾರೆ, ಮತ್ತೆ ಕ್ಲಾರಿಫಿಕೇಶನ್ ಸಹ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು, ಭವ್ಯ ಅವರು ತಮ್ಮ ಸ್ವಾರ್ಥಕ್ಕಾಗಿ ಮೋಕ್ಷಿತಾ ಅವರಿಗೆ ಆಟ ಆಡೋದಕ್ಕೆ ಚಾನ್ಸ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಸುದೀಪ್ ಅವರು. ಇದಕ್ಕೆ ಚೈತ್ರ ಅವರು ಮಾತ್ರ ಎಸ್ ಅಂತ ಹೇಳಿರ್ತಾರೆ. ಅವ್ರು ಕೊಡೋ ರೀಸನ್ ಏನಪ್ಪಾ ಅಂತ ಅಂದ್ರೆ, ಈಗ ಅವ್ರ ಜೊತೆನೆ ಕಾಲ ಕಳೆಯೋದ್ರಿಂದ ಮೋಕ್ಷಿತಾ ಅವ್ರ ಜೊತೆ ಚೈತ್ರ ಅವರು ಆ ತರ ಒಂದು ಭಾವನೆ ನನಗ್ ಬಂತು, ನನ್ಗೆ ಯಾಕೋ ಆ ತರ ಅನಿಸ್ತು ಅಂತಾನೆ ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಇನ್ನು ತ್ರಿವಿಕ್ರಮ ಮತ್ತೆ ಭವ್ಯ ರಿಲೇಷನ್ ಬಗ್ಗೆನೂ ಒಂದು ಕ್ವಶನ್ ಬರುತ್ತೆ. ಅದು ಅಷ್ಟೊಂದೇನು ಸೌಂಡ್ ಮಾಡದೇ ಇದ್ರು ಸಹ ಭವ್ಯ ಅವರಲ್ಲಿ ಕೆಲವೊಂದು ಕ್ವಶನ್ಸ್ ಅನ್ನು ಈ ವಾರ ತಂದಿಟ್ಟಿದೆ ತಲೆ ಮೇಲೆ. ಅದ್ರಲ್ಲೂ ಅವ್ರದ್ದು ಮತ್ತೆ ತ್ರಿವಿಕ್ರಮ್ ಅವ್ರದ್ದು ಏನ್ ರಿಲೇಷನ್ ಇದೆಯಲ್ಲ, ಸೊ ಅದ್ರ ಬಗ್ಗೆ ಅವರು ಥಿಂಕ್ ಮಾಡ್ತಾ ಇರ್ಬೋದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅವರು ನನ್ನ ಜೊತೆ ಜೆನ್ಯೂನ್ ಆಗಿದ್ದಾರಾ, ಇಲ್ಲ ಅವ್ರು ಸ್ಟ್ರಾಟಜಿ ಮಾಡ್ತಿದಾರಾ ಅನ್ನೋ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾಕೆಂದ್ರೆ ಆ ಗಾಸಿಪ್ ವಿಡಿಯೋ ನೋಡಿದ್ಮೇಲೆ ಎಂತರ್ಗೂ ಸಹ ಅದೊಂದು ಒಪಿನಿಯನ್ ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ನೋಡ್ಬೇಕು ಮುಂದಿನ ದಿನದಲ್ಲಿ ಇವರಿಬ್ರು ರಿಲೇಷನ್ ಹೇಗಿರುತ್ತೆ ಅಂತ.
ಇನ್ನು ಎಸ್.ಆರ್.ನೋ ಬೋರ್ಡ್ ಮುಗಿದ್ಮೇಲೆ ಮತ್ತೊಂದು ಟಾಸ್ಕನ್ನು ಆಡ್ಸೋದಕ್ಕೆ ಸುದೀಪ್ ಅವ್ರು ರೆಡಿ ಆಗ್ತಾರೆ. ಸೊ ಅದೇನಪ್ಪ ಅಂತ ಅಂದರೆ ಮುಂದ್ಗಡೆ ಎಲ್ಲ ಗಾದೆಗಳನ್ನ ಬರೆದಿಟ್ಟಿರ್ತಾರೆ. ಅದು ಯಾರಿಗೆ ಸೂಕ್ತವಾಗುತ್ತೋ ಅವ್ರ ಕತ್ತಿಗೆ ಹೋಗಿ ಆ ಗಾದೆ ಇರುವಂತಹ ಪ್ಲೇಟನ್ನ ಅವ್ರಿಗೆ ಹಾಕಬೇಕು ಕತ್ತಿಗೆ. ಇಲ್ಲಿ ಬಹುಮುಖ್ಯವಾಗಿ ಎಲ್ಲಾ ಗಾದೆಗಳು ಮ್ಯಾಕ್ಸಿಮಮ್ ಗಾದೆಗಳು ಇವರಿಗೆ ಹೋಗೋದು, ತ್ರಿವಿಕ್ರಮ್‌ಗೆ ಹೋಗುತ್ತವೆ. ಅದರಲ್ಲಿ ಶೋಭಾ ಶೆಟ್ಟಿ ಅವರು ಕೊಡೋದು ಅತಿ ವಿನಯಂ ಧೂರ್ತ ಲಕ್ಷಣಂ ಅನ್ನೋ ಗಾದೆಯನ್ನ ಅವ್ರಿಗೆ ಕೊಡ್ತಾರೆ. ಇನ್ನು ಚೈತ್ರ ಅವರಿಗೆ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನೋ ಗಾದೆ ಬರುತ್ತೆ. ಅದನ್ನ ತ್ರಿವಿಕ್ರಮ್ ಅವ್ರಿಗೆ ಕೊಡ್ತಾರೆ. ಬಟ್ ಅಲ್ಲಿ ಆ ಗಾದೆನ ತ್ರಿವಿಕ್ರಮ್ ಅವ್ರಿಗೆ ಕೊಡೋದಷ್ಟೇ ಅಲ್ಲ, ಅವರ ಪೀಠಿಕೆ ಮಾತುಗಳು, ಆಮೇಲೆ ಕೊಟ್ಟಾದ ಮೇಲಿನ ಮಾತುಗಳು ಇವೆಲ್ಲ ನಮ್ಗೆ ಅವ್ರು ಹೊರಗಡೆ ಏನ್ ರಾಜಕೀಯದಲ್ಲಿ ಮಾತಾಡ್ತಿದ್ರಲ್ಲ ಅದೇ ತರ ಮಾತಾಡೋದು ಧಾಟಿ ಇತ್ತು ಇವತ್ತು ಅಂತ ನನಗನ್ನಿಸ್ತು. ಇನ್ನು ಹನುಮಂತ ಸಹ ತಮಗೆ ಬಂದಂತಹ ಕಾಮಾಲೆ ಕಣ್ಣಿಗೆ ಎಲ್ಲವೂ ಹಳದಿ ಅನ್ನೋ ಒಂದು ಗಾದೆಯನ್ನ ಅದನ್ನ ತಗೊಂಡೋಗಿ ಅವನು ಸಹ ತ್ರಿವಿಕ್ರಮ್‌ಗೆ ಹಾಕ್ತಾನೆ. ಅವನು ಅರ್ಥ ಮಾಡ್ಕೊಂಡಿದ್ದ ರೀತಿ ಸರಿ ಇರ್ಲಿಲ್ಲ ಅಂತ ನನ್ಗನ್ಸುತ್ತೆ. ಇನ್ನು ಮೋಕ್ಷಿತಾ ಅವ್ರಿಗೆ ನರಿ ಬಣ್ಣ ಬಯಲಾದ್ರೂ ಸಹ ಬುದ್ಧಿ ಮಾತ್ರ ಬದಲಾಗಲ್ಲ ಅನ್ನೋ ಗಾದೆ ಬಂದಿರುತ್ತೆ. ಅದನ್ನು ಸಹ ಅವರು ತ್ರಿವಿಕ್ರಮ್‌ಗೆ ಕೊಡ್ತಾರೆ. ಇನ್ನು ಐಶ್ವರ್ಯಗೆ ಸಿಗುವಂತ ಗಾದೆ ಯಾವ್ದಪ್ಪ ಅಂದ್ರೆ ಬೆಕ್ಕು ಕಣ್ಮುಚ್ಕೊಂಡ್ ಕುಡಿದ್ರೆ ಜಗತ್ತಿಗೆಲ್ಲ ಗೊತ್ತಾಗಲ್ಲ. ಇದನ್ನು ಸಹ ತ್ರಿವಿಕ್ರಮ್‌ಗೆ ಕೊಡ್ತಾರೆ. ಬಟ್ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಆಲ್ರೆಡಿ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಅದೇ ಟೈಮ್‌ಗೆ ಸುದೀಪ್ ಅವರು ತಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿ ತ್ರಿವಿಕ್ರಮ್ ಅವ್ರು ಕೇಳ್ತಾರೆ. ಅವ್ರ ಕೋಪದಲ್ಲೇನೆ ಅವ್ರಿಗೆ ಗೊತ್ತಿದೆಯಲ್ಲ, ಅವ್ರ ಕೋಪ ಬಂದಾಗ ನಾವು ಅಬ್ಸರ್ವ್ ಮಾಡಿದೀವಿ. ತ್ರಿವಿಕ್ರಮನ್ ಬಾಯಿಂದ ತುಂಬಾ ಶಾರ್ಪ್ ಆದ ವರ್ಡ್‌ಗಳು ಬರ್ತವೆ. ಅದಕ್ಕೆ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ತ್ರಿವಿಕ್ರಮ್‌ಗೆ ಈ ವಾರನ ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ತ್ರಿವಿಕ್ರಮ ಕೋಪಕ್ಕೆ ಬುದ್ಧಿ ಕೊಡ್ಲೇಬಾರ್ದು. ಅವ್ರ ಗ್ರಾಫ್ ಚೆನ್ನಾಗೇ ಇದೆ. ಇದು ಜಸ್ಟ್ ಅವ್ರಿಗೆ ಈ ವಾರ ಒಂದು ಟೆಸ್ಟ್ ಅಷ್ಟೇ. ಎಲ್ಲಾರ ಕೈಲೂ ಅಟ್ಯಾಕ್ ಮಾಡಿಸ್ತಿದ್ದಾರೆ ಬಿಗ್ ಬಾಸ್ ಅವರು. ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು ಈ ಗೇಮನ್ನ ತ್ರಿವಿಕ್ರಮ್. ತುಂಬಾ ರಿಯಾಕ್ಟ್ ಮಾಡಕ್ ಹೋಗ್ಬಾರ್ದು. ಇಲ್ಲಿ ನಿಮ್ಗೆ ಒಂದು ಅನಿಸ್ಬೋದು, ನಿಮ್ಗೆ ಸುದೀಪ್ ಅವ್ರ ಒಂದು ಮಾತು ಹೇಳ್ತಾರೆ, ಏನ್ರಿ ನಿಮ್ಗೆ ತ್ರಿವಿಕ್ರಮ್‌ಗೆ ಎಲ್ಲ ಸಿಕ್ತೋ, ಮಂಜು ನಿಮ್ಗೆ ಒಂದು ಸಿಗ್ಲಿವಲ್ರಿ ಗಾದೆ ಅಂದಾಗ. ಮಂಜು ಅವರು ನನಗೆ ಆಶ್ಚರ್ಯ ಆಗ್ತಾ ಐತೆ. ಮೋಸ್ಟ್ಲಿ ನಾನು ಕ್ಯಾಪ್ಟನ್ ಆಗಿದ್ದೀನಲ್ಲ ಅದಕ್ಕೆ ಇವರೆಲ್ಲ ಹೆದರ್ಕೋತಿದ್ದಾರೆ ಅಂತ ಹೇಳಿದ್ದು ಒಂದ್ ರೀತಿಲೂ ಕಾರಣ ಇದ್ರೂ ಇರ್ಬೋದು. ಯಾಕೆ ಅಂದ್ರೆ ಕ್ಯಾಪ್ಟನ್ಸ್ ಅವರು ಡೈರೆಕ್ಟ್ ನಾಮಿನೇಟ್ ಮಾಡ್ಬೋದು. ಸೊ ಆ ರಿಸ್ಕ್ ಯಾಕೆ ಅಂತ ಇವರೆಲ್ಲ ಸುಮ್ಮನಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾರನ್ನ ನಾಮಿನೇಟ್ ಮಾಡ್ತಾರೆ ಮಂಜಾ ಅಂತ. ಬಟ್ ನೀವು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಂಜು ಮತ್ತೆ ತ್ರಿವಿಕ್ರಮ್ ಅವರು ಇಬ್ರು ಸಹ ಕಷ್ಟಪಟ್ಟು ಆಡ್ತಿದ್ದಾರೆ. ಇಬ್ರು ಸ್ಟ್ರಾಟಜಿ ಮಾಡ್ತಾರೆ. ಇಬ್ರು ಸಹ ಜಗಳ ಆಡಿದ್ದಾರೆ. ಆದ್ರೆ ಮಂಜು ಜಗಳ ಯಾರ ಜೊತೆನಾದ್ರು ಆಡ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಯಾವ್ದು ಸ್ಟ್ರೈಟ್ ಪಾಯಿಂಟ್ ಇರಲ್ಲ. ಕೆಲವೊಂದು ಸ್ಟ್ರೈಟ್ ಪಾಯಿಂಟ್ ಇರುತ್ತೆ ಆಯ್ತಾ, ಆದ್ರೆ ಹಾರ್ಶ್ ವರ್ಡ್ ಇರಲ್ಲ ಆಯ್ತಾ. ತುಂಬಾ ಹಾರ್ಶ್ ವರ್ಡ್ ಇರಲ್ಲ. ಅವ್ರ ಮಾತುಗಳು ಹೆಂಗಿರ್ತವೆ ಅಂದ್ರೆ, ನೀವ್ ಅಲ್ಲಿ ಮಾತಾಡಿದ್ದು, ಈ ಮಾತಾಡಿದ್ದು, ಅದು ಇದು ಮತ್ತೊಂದು ಮಗದೊಂದು, ಈ ತರ ವರ್ಡ್ಗಳೇ ಜಾಸ್ತಿ ಇರುತ್ತೆ ಮಂಜು ಬೈಯೋದ್ರಲ್ಲಿ, ಮಾತಾಡೋದ್ರಲ್ಲಿ, ಜಗಳ ಆಡೋದ್ರಲ್ಲಿ ಆಯ್ತಾ. ಬಟ್ ಆದ್ರೆ ತ್ರಿವಿಕ್ರಮ್‌ದು ಹೇಗೆ ಅಂತ ಅಂದ್ರೆ, ಅವ್ರು ಮಾತಾಡೋದು, ಅವ್ರು ಏನಾದ್ರು ಒಂದು ಕೋಪದಲ್ಲಿ ಮಾತಾಡಿದ್ರೆ ಒಂದು ವರ್ಡ್, ಆ ಮೀನಿಂಗ್‌ನ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಟ್ರೈಟ್ ನಿಮ್ ಮುಖಕ್ಕೆ ಹೊಡೆದಂಗೆ ಇರುತ್ತೆ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ಅವ್ರ ಮಾತಿಗಿಂತ ಅವ್ರ ಕೈ ಫಸ್ಟ್ ಬರುತ್ತೆ ಅಂತ ಯಾವ್ದಾರ ಜಗಳಗಳಿಗೆ ಹೋದಾಗ. ಆದ್ರೆ ಇಲ್ಲಿ ಕೈ ಬರಲ್ವಲ್ಲ, ಸೊ ಅದಕ್ಕೆ ಆ ಮಾತಲ್ಲೇ ಒಂದು ಶಾರ್ಪ್ ಆಗಿರುತ್ತೆ ಮಾತು ಪಾಯಿಂಟ್‌ಗಳು. ಸೊ ಅದಕ್ಕೋಸ್ಕರ ನಾನು ತ್ರಿವಿಕ್ರಮ್‌ಗೆ ಸಜೆಷನ್ ಮಾಡೋದೇನು ಅಂತಂದ್ರೆ, ಈ ವಾರ ಕೆಲವರು ನಿಮ್ಮ ಮೇಲೆ ಮುಗಿ ಬೀಳೋದಂತೂ ಗ್ಯಾರಂಟಿ. ಅದನ್ನ ನಗ್ನಗ್ತಾನೆ ಕ್ಲೀನ್ ಆಗಿ ಮೊದಲು ಯಾವ ತರ ಹ್ಯಾಂಡಲ್ ಮಾಡ್ತಿದ್ರೋ ಅದೇ ತರನೇ ತಗೊಳ್ಳಿ. ಯಾಕೆಂದ್ರೆ ನಿಮ್ಗೆ ಆ ಪೇಷನ್ಸೇ ನಿಮ್ಗೆ ಪ್ಲಸ್ ಪಾಯಿಂಟ್. ಅದು ನೀವು ಕೋಪದಲ್ಲಿ ಮಾತಾಡೋದು ನಿಮ್ಗೆ ನೆಗೆಟಿವ್ ಆಗೋ ಸಾಧ್ಯತೆ ತುಂಬಾ ಇದೆ. ಆಲ್ರೆಡಿ 50 ದಿನ ಮುಗಿಸಿದೀರಾ, ಇನ್ನು ಕುಗ್ಗದಾನೆ ಒಂದು ಪೇಸಲ್ಲಿ ಹೋಗೋದನ್ನ ಕಲೀರಿ. ಎಲ್ಲಂದ್ರಲ್ಲಿ ಎಲ್ರಿಗೂ ಉತ್ತರಿಸೋ ಅಗತ್ಯ ಇಲ್ಲ. ಕೆಲವೊಂದು ಕಡೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ಕೊಂಡು ನಿಮ್ಮ ಆಟವನ್ನ ನೀವು ಮುಂದುವರಿಸಿ. ಇನ್ನು ಈ ವಾರ ಎಲಿಮಿನೇಟ್ ಆಗಿದೆ ಯಾರಪ್ಪ ಅಂದ್ರೆ ಧರ್ಮ. ಧರ್ಮ ಅವರು ಬಿಗ್ ಬಾಸ್ ಮೆಟೀರಿಯಲ್ ಅಲ್ಲ. ಎಲ್ಲರೂ ಎಷ್ಟೋ ಜನ ಮಾತಾಡ್ತಿದ್ರು, ಇವ್ರು ವಿಜಯ ರಾಘವೇಂದ್ರ ತರ, ಅವ್ರ ತರ, ಇವ್ರ ತರ ಅಂತೆಲ್ಲ. ಬಟ್ ವಿಜಯ ರಾಘವೇಂದ್ರ ಏನು ಅಂತ ನೀವು ಫಸ್ಟ್ ಸೀಸನ್ ಕ್ಲೀನ್ ಆಗಿ ನೋಡಿದ್ರೆ ಅರ್ಥ ಆಗುತ್ತೆ. ವಿಜಯ ರಾಘವೇಂದ್ರ ಸೈಲೆಂಟ್ ಆಗಿ ಇರ್ತಿದ್ರು ಅಷ್ಟೇ. ಬಟ್ ಟಾಸ್ಕ್ ಅಲ್ಲಿ ಅವರು ಸಹ ಒಳ್ಳೆ ಪರ್ಫಾರ್ಮರ್ ಆಗಿದ್ರು. ಸೊ ಹಾಗಾಗಿ ಅವ್ರು ಮನೇಲಿ ಜಗಳ ಮಾಡ್ತಿರ್ಲಿಲ್ಲ, ಎಲ್ಲಿ ಜಗಳ ಮಾಡ್ಬೇಕು ಅಲ್ಲಿ ಮಾಡ್ತಿದ್ರು. ಬಟ್ ಧರ್ಮ ಅವರು ಆ ಕ್ವಾಲಿಟೀಸ್ ಇರ್ಲಿಲ್ಲ ಧರ್ಮಗೆ ಆಯ್ತಾ. ನಾನು ಲಾಸ್ಟ್ 3-4 ವೀಕ್ಸ್ ಇಂದಾನೇ ಹೇಳ್ತಾ ಇದ್ದೆ, ಧರ್ಮ ಕೈಲಿ ಆಗಲ್ಲ ಇದು, ಅವ್ರು ಬೇಕಾಗಿಲ್ಲ ಬಿಗ್ ಬಾಸ್ಗೆ ಅಂತ. ಬಟ್ ಬಿಗ್ ಬಾಸ್ ಅವರು ಧರ್ಮಂಗೆ ಈ ಲಾಸ್ಟ್ ವೀಕ್ ಕೊಟ್ರಲ್ಲ, ಅದ್ರ ಬದಲು ಅದನ್ನ ಅನುಷಾ ಕೊಟ್ಟು, ಅನುಷಾ ಹೋದ್ ವಾರನೇ ಧರ್ಮನ್ ಕಳ್ಸಿದಿದ್ರೆ ಈ ವಾರ ಬೇಕಾದ್ರೆ ಅನುಷಾ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ ಇನ್ನೂ ಇರ್ತಿದ್ರು ಏನೋ ಅಂತ ನನ್ನ ಭಾವನೆ. ನನಗೆ ಬೇಜಾರಾಗಿದ್ದೇನೆ ಗೊತ್ತಾ, ಧರ್ಮ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿ ಪವರು ಸಹ ಕೊಡ್ಲಿಲ್ಲ ಬಿಗ್ ಬಾಸ್ ಅವರು. ಹೋಗ್ಲಿ ಬಿಡಿ, ಅಲ್ಲೇನೋ ಕೊಡ್ಲಿಲ್ಲ ಅಂತ ಅಂದ್ರೆ ಇನ್ನು ಸ್ಟೇಜ್ ಮೇಲೆ ಬರ್ತಾರೆ. ಸುದೀಪ್ ಅವರು ಆಕ್ಚುಲಿ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಬನ್ನಿ ನಂಗೆ ನಿಮ್ಮ ಮೇಲೆ ಕೋಪನೂ ಇದೆ,
ನಾನು ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾರೆ. ತಕ್ಷಣ ಅವರು ತಂದೆ ತಾಯಿಯವ್ರ ಜೊತೆ ಮಾತಾಡಿಸಿದಾಗ, ಅವರು ನಮ್ಮ ಮಗ ಆಡಿದ್ದು ಚೆನ್ನಾಗಿ ಆಡಿದ್ರು, ಎಲ್ರಿಗೂ ಇಷ್ಟ ಆದ ಅಂತ ಹೇಳಿದಾಗ, ಓಹ್! ಮೋಸ್ಟ್ಲಿ ಅವ್ರ ತಂದೆ ತಾಯಿಗೆ ಇಷ್ಟ ಆಗಿದೆ. ನಾನು ಯಾಕೆ ಅಷ್ಟೊಂದು ಕ್ಲಾಸ್ ತಗೋಬೇಕು ಅಂತೇಳಿ ಧರ್ಮನ್ನ ಆರಾಮಾಗಿ ಮಾತಾಡಿ ಕಳಿಸ್ತಾರೆ. ಅಂದ್ರೆ ಕ್ಲೀನಾಗೆ ಮಾತಾಡಿ ಕಳಿಸ್ತಾರೆ. ಆದ್ರೆ ನನಗೆ ಧರ್ಮನ ಜಡ್ಜ್‌ಮೆಂಟ್ ತಿಳ್ಕೊಳ್ಳೋಕೆ ತುಂಬಾ ಕುತೂಹಲ ಇತ್ತು. ಧರ್ಮ ಯಾರನ್ನ ಹೇಳಿದ್ರು ಟಾಪ್ 5 ಅಂತ, ಯಾರು ನೆಕ್ಸ್ಟ್ ವಾರ ಬರ್ತಾರೆ ಅಂತ. ಕೆಲವೊಂದು ಕ್ವೆಶ್ಚನ್ಸ್ ಎಲ್ಲರಿಗೂ ಕೇಳಿದ್ದಾರೆ. ಆ ಥರ ಕ್ವೆಶ್ಚನ್ಸು ಕೇಳಲಿಲ್ಲ. ಆ ಥರ ಮಾತಾಡಿಸ್ಲಿಕ್ಕೂ ಹೋಗ್ಲಿಲ್ಲ. ಯಾರು ವಿನ್ನರ್ ಆಗ್ಬೋದು ಅಂತನೂ ಕೇಳಲಿಲ್ಲ. ಸುಮ್ನೆ ಕಳಿಸ್ಬಿಟ್ರು ಧರ್ಮನ್ನ. ಅಂದ್ರೆ ಧರ್ಮಂಗೆ ಅಷ್ಟೊಂದು ಲಾಜಿಕ್ ಇಲ್ದೆ ಮಾತಾಡಿದ್ರಾ? ಇಲ್ಲ ಏನಾದ್ರು ಟೈಮ್ ಆಗೋಯ್ತಾ ಗೊತ್ತಿಲ್ಲ. ಬಟ್ ನನಗಂತೂ ಸ್ವಲ್ಪ ಅಲ್ಲಿ ನಿರಾಶೆ ಆಗಿದ್ದಂತೂ ನಿಜ. ಇನ್ನು ನನಗೆ ಒಂದು ಕ್ಯೂರಿಯಸ್ ಅನ್ಸಿದ್ದೇನು ಅಂತಂದ್ರೆ, ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ, ಈ ಶನಿವಾರ ಮತ್ತೆ ಭಾನುವಾರದ ಎಪಿಸೋಡ್ ಅಲ್ಲಿ ಸುದೀಪ್ ಅವ್ರು ಹೇಳ್ತಾರಲ್ಲ, ಅಂದ್ರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಅಂತ ಬರ್ತಾರಲ್ಲ ಒಳಗಡೆ ಮನೆಗಳಿಗೆ ತೋರಿಸ್ತಾರಲ್ಲ ಎಲ್ಲ. ಆ ಸೆಗ್ಮೆಂಟ್‌ಗಳಲ್ಲಿ 2 ದಿನನೂ ನನಗೆ ಶೋಭಾ ಶೆಟ್ಟಿ ಕಾಣಲಿಲ್ಲ ರೀ. ಅದೇನ್ ಮಾಡ್ತಿದಾರೋ ಗೊತ್ತಿಲ್ಲ. ಅದೇನ್ ಮಾಡ್ತಾ ಇದಾರೋ, ಎಲ್ಲಿರ್ತಾರೋ ಗೊತ್ತಿಲ್ಲ ಆ ಟೈಮಲ್ಲಿ. ನನಗೆ 2 ದಿನನೂ ಕಾಣಿಸ್ತಿಲ್ಲ. ನಿಮ್ಗೇನಾದ್ರು ಕಾಣಿಸಿದ್ರೆ ದಯವಿಟ್ಟು ತಿಳಿಸಿ. ಇಲ್ಲ ಅವರು ಮೇಕಪ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಟೈಮ್ ತಗೋತಾರ ಗೊತ್ತಿಲ್ಲ. ಆದ್ರೆ ರಜತ್ ಅಂತೂ ತುಂಬಾ ಆಕ್ಟಿವ್ ಆಗಿರೋದಂತೂ ಕಾಣ್ತಾ ಇದೆ. ಈ ವೀಕೆಂಡ್‌ಗಳಲ್ಲಂತೂ ತುಂಬಾನೇ ಸ್ಕೋರ್ ಮಾಡಿದ್ದು ಅಂದ್ರೆ ರಜತ್ತೆ. ಇನ್ನು ಚೈತ್ರ ಅವರಂತೂ ಇವತ್ತಂತೂ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದಾರಪ್ಪ. ನಾಳೆ ನಾಡಿದ್ದೆಲ್ಲ ನಾನು ತುಂಬಾ ಕ್ಯೂರಿಯಸ್ ಆಗಿ ನೋಡ್ಬೇಕು. ಅದ್ರಲ್ಲೂ ನಾಮಿನೇಷನ್ ನೋಡ್ಬೇಕು ಅಂತ ತುಂಬಾ ಕ್ಯೂರಿಯಾಸಿಟಿ ಆಗಿದೆ. ಯಾಕೆಂದ್ರೆ ಅವ್ರೇನೋ ಮುಖವಾಡ ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದು ಯಾರ ಮುಖವಾಡ ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ತ್ರಿವಿಕ್ರಮಂದೋ ಇಲ್ಲ ಬೇರೆಯವ್ರದೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಲಾಸ್ಟ್ ವೀಕಲ್ಲೇ ತಮ್ಮ ಮುಖವಾಡ ಆಲ್ರೆಡಿ ಕಳ್ಚಿರೋದಂತೂ ನಿಜ. ತುಂಬಾ ಎಚ್ಚರಿಕೆಯಿಂದ ಆಡಿ ಅಂತ ಸಜೆಷನ್ ಕೊಡ್ತೀನಿ. ಇನ್ನು ಐಶ್ವರ್ಯ, ಮೋಕ್ಷಿತಾ, ಶಿಶಿರ್ ಅಂತೂ ದಗ 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 ಅಂತ ಉರಿತಿದ್ದಾರೆ. ನೋಡೋಣ ನಾಳೆ ಅವರೆಲ್ಲ ಏನ್ ಮಾಡ್ತಾರೆ ಅಂತ. ಇನ್ನು ಮಂಜು ಅವರು ಆಲ್ರೆಡಿ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಗೌತಮಿಗೆ ಒಪ್ಪಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಒಂದು ಕ್ಲಾರಿಫಿಕೇಶನ್ ನಾಳೆ ಎಪಿಸೋಡ್ ಅಲ್ಲಿ ಸಿಗ್ಬೋದು ಅಂತ ಅನ್ಕೊಂಡಿದೀನಿ. ಬಟ್ ಒಂದನ್ನ ನಾನು ಅಬ್ಸರ್ವ್ ಮಾಡಿದ್ದು ಅಂದ್ರೆ, ಸುದೀಪ್ ಅವರು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸುದೀಪ್ ಅವರು ಅದು ಮಂಜುಗೆ ಡ್ಯಾಮೇಜ್ ಆಗದೆ ಇರೋ ತರ ಸೂಕ್ಷ್ಮವಾಗಿ ಅದನ್ನ ಕಾಮಿಡಿ ತರ ತಗೊಂಡೋಗಿ ಎಂಡ್ ಮಾಡಿದ್ದು ನನಗೆ ಕಾಣಿಸ್ತು ನನಗೆ. ನಮ್ಗೆಲ್ಲ ಅನ್ಸುತ್ತೆ ಇಲ್ಲಿ ಸುದೀಪ್ ಅವರು ಇವಾಗ ಮಂಜುಗೆ ಫೇವರ್ ಮಾಡಿದ್ರು. ತ್ರಿವಿಕ್ರಮನ್ಗೆ ಇಲ್ಲಿ ಸುಮ್ಮನೆ ಎಲ್ಲರೂ ಟಾರ್ಗೆಟ್ ಮಾಡೋ ಥರ ಮಾಡಿದ್ರು ಅಂತ ಅನ್ಸುತ್ತೆ. ಇದೇ ಬಿಗ್ ಬಾಸ್ ಆಟ. ಬಿಗ್ ಬಾಸ್ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿ ವಾರ ಒಬ್ರದ್ದು ಗ್ರಾಫ್‌ನ ಮೇಲೆತ್ತುತ್ತಾರೆ. ಒಬ್ರನ್ನ ಎಳಿತಾರೆ. ಇನ್ನೊಬ್ರನ್ನ ಮೇಲೆತ್ತುತ್ತಾರೆ. ಇನ್ನೊಬ್ರನ್ನ ಎಳಿತಾರೆ. ಅಂದ್ರೆ ಆ ಕಾಂಪಿಟೇಷನ್ ಇದ್ದಾಗ್ಲೇ ತಾನೇ ಮನೆಯಲ್ಲಿ ನಮ್ಗೆ ನೋಡೋರ್ಗೂ ಒಂದು ಚೆನ್ನಾಗಿರುತ್ತೆ. ಎಲ್ಲರೂ ಕುತ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಕೂತಿದ್ರು ಯಾರು ನೋಡ್ತಾರೆ ಹೇಳಿ? ನಾವು ನೋಡಲ್ಲ, ನೀವು ನೋಡಲ್ಲ, ಯಾರೂ ನೋಡಲ್ಲ. ಅವ್ರಿಗೆ ಬೇಕಾಗಿರೋದೇನು ಒಂದು ಕಂಟೆಂಟು. ಅದ್ರಲ್ಲೂ ಒಂದು ಜಗಳಗಳು ಬೇಕೇ ಬೇಕ್ರಿ. ಅವ್ನು ಜಗಳ ಆಡ್ತಾನೆ, ಇವನು ಜಗಳ ಆಡ್ತಾನೆ ಅಂತ ನಾವೆಲ್ಲ ಮಾತಾಡ್ಬೋದು. ಬಿಗ್ ಬಾಸ್ ನಡೆಯೋದೇ ಜಗಳ ಇಂದ. ಜಗಳ ಇಲ್ವಾ? ಆ ಬಿಗ್ ಬಾಸ್ ಶೋನ ಯಾರೂ ನೋಡಲ್ಲ. ಮತ್ತೆ ಬಿಗ್ ಬಾಸ್ ಬೇಕಾಗಿರೋ ಟಿ.ಆರ್.ಪಿ ಅಷ್ಟೇ. ಅವ್ರಿಗೆ ಯಾರು ಏನು ತಲೆ ಕೆಡಿಸ್ಕೊಳ್ಳಲ್ಲ ರೀ. ಕೊನೆಗೆ ಅವ್ರು ಒಬ್ರು ಗೆಲ್ತಾರ ಅಷ್ಟೇ. ಅದನ್ನ ಬಿಟ್ರೆ ಅವ್ರಿಗೆ ಯಾರಿಗೆ ಏನೇ ಡ್ಯಾಮೇಜ್ ಆದ್ರೂ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರ ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಪ್ರಕಾರ ಅದು ಸುದೀಪ್ ಅವರು ಹೇಳಿದ್ರಲ್ಲ, ಅವತ್ತು ಚೈತ್ರ ಅವ್ರಿಗೆ ಅವತ್ತು ಆ ವೀಕೆಂಡ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಚೈತ್ರ ಅವ್ರ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಸಹ ನಾನು ಹೊರಗಡೆ ಹೋಗ್ತೀನಿ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಅದು. ನಾವು ಹೊರಗಡೆ ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಗೇನೆ ಒಂದ್ ಸ್ವಲ್ಪ ಕರುಳು ಚುಚ್ಚಿದ್ದಂತೂ ನಿಜ. ಅಯ್ಯೋ! ಹುಡುಗಿ ಏನೋ ತಪ್ಪು ಮಾಡಿದೆ ಬಿಡಪ್ಪ. ಆ ಹೊರಗಡೆಯಿಂದ ತಂದಿದ್ದನ್ನ ಒಳಗಡೆ ಕೇಳಿದಾಳಷ್ಟೇ. ಅವಳಿಗೆ ಯಾಕೆ ಇಷ್ಟೊಂದು ಬೈತಾ ಇದ್ದಾರೆ ಅಂತ ಅನ್ಸಿದ್ದು ನಿಜ. ಆದ್ರೆ ಆ ಆಟದ ನಿಯಮದಲ್ಲಿ ಅವ್ರನ್ನ ಇಟ್ಕೊಂಡ್ರು, ನರಳಿಸಿದ್ರು. ಅದೇ ಥರನೇ ರಜತ್ ಸಹ ಒಂದೆರಡು ಮಾತು ಹೇಳ್ದ ಅಲ್ಲ, ಅಂತ ದೊಡ್ಡ ಕ್ಲಾಸ್ ತಗೊಳ್ಳೇ ಇಲ್ಲ ರಜತ್‌ಗೆ. ಅದು ಏನಪ್ಪಾ ಅಂತ ಅಂದ್ರೆ, ಈಗ ಅಲ್ಲಿ ಚೈತ್ರನ್ನ ಎಳೆದ್ರು ಕೆಳಗಡೆ, ಇಲ್ಲಿ ರಜತನ್ನ ಮೇಲೆತ್ತಿದ್ರು ಅಷ್ಟೇ. ಅವರು ಮಾಡಿದ ಮಿಸ್ಟೇಕೆ, ಇವ್ರು ಮಾಡಿದ್ರು ಮಿಸ್ಟೇಕೆ. ಆದ್ರೆ ಇವ್ರು ಸಣ್ಣದ್ ಮಾಡಿದ್ರು, ಅವ್ರು ದೊಡ್ಡದ್ ಮಾಡಿದ್ರು. ತಪ್ಪು ತಪ್ಪೇ ಅಲ್ವಾ? ಆದ್ರೆ ಒಂದು ಎಲ್ಲಿ ಹೋದ್ರೂ ನಿಮ್ಗೆ ಅದು ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಬಿಗ್ ಬಾಸ್‌ಗೆ ಬಿಟ್ಟಿದ್ದು. ಯಾಕೆಂದ್ರೆ ಇಲ್ಲಿ ರಜತ್ ಚೆನ್ನಾಗಿ ಆಲ್ರೆಡಿ ಪೇಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ. ತಕ್ಷಣ ಅವನ್ನ ಎಳೆದ್ಬಿಟ್ಟು ಕೂರ್ಸ್ಬಿಡಕ್ಕೆ ಅವ್ರ ಮನ್ಸಿಲ್ಲ. ಯಾಕೆ ಅಂತಂದ್ರೆ ಅವ್ನು ಆಡ್ಲಿ ಅಂತಾನೆ ಬಿಡ್ತಾರೆ ಈಗ. ಅವತ್ತು ಚೈತ್ರನ್ನ ಬೈಬೇಕಾದ್ರೆ ಬೇರೆ ವಿಷಯಗಳೇ ಇರ್ಲಿಲ್ಲ ನಿಮ್ಗೆ ಆ ವೀಕೆಂಡಲ್ಲಿ ಬೈಯೋದಿಕ್ಕೆ. ಇನ್ನು ಜನ ನೋಡ್ಬೇಕು ಅಂದ್ರೆ ಚೈತ್ರ ಅವ್ರ ವಿಷಯನೇ ಅದು ಮೇಯ್ನ್ ಬೇಕಾಗಿದ್ದು. ಅದಕ್ಕೋಸ್ಕರ ಜನ ನೋಡಿರ್ತಾರೆ, ಟಿ.ಆರ್.ಪಿನೂ ಬರುತ್ತೆ ಅಂತಾನೆ ಅವ್ರಿಗೆ ಗೊತ್ತು. ಕೊನೆಗೆ ಚೈತ್ರ ಅವ್ರು ಹೋಗ್ತೀನಿ ಅಂದ್ರು, ಸುದೀಪ್ ಅವ್ರು ಏನ್ ಹೇಳಿದ್ರು ಹೇಳಿ? ಬರೋದಷ್ಟೇ ನಿಮ್ ಕೆಲ್ಸ, ನಿಮ್ ಕಳ್ಸೋದನ್ನ ಡಿಸೈಡ್ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಇದು ಕಾಮನ್ ಇದೆ ಅಷ್ಟ. ಪ್ರತಿ ವಾರ ಒಬ್ರನ್ನ ಮೇಲೆತ್ತಿದ್ರೆ ಇನ್ನೊಬ್ರನ್ನ ಕೆಳಗಡೆ ಇಳಿಸ್ತಾರೆ. ಇನ್ನೊಬ್ರನ್ನ ಮೇಲೆತ್ತಿದ್ರೆ ಇನ್ನೊಬ್ರನ್ನ ಇನ್ನೂ ಮೇಲೆತ್ತುತ್ತಾರೆ. ಈಗ ನೀವು ಅಬ್ಸರ್ವ್ ಮಾಡ್ಕೊ ಬನ್ನಿ, ಮೋಕ್ಷಿತನ ಸುಮ್ನೆ ಮುಂದೆ ಬಿಟ್ಬಿಟ್ಟಿದಾರೆ ಆಯ್ತಾ?
ಫಸ್ಟ್ ಸೇವ್ ಮಾಡ್ತಾನೆ ಇದ್ದಾರೆ. ಅವಳಿಗೆ ಕಾನ್ಫಿಡೆನ್ಸ್‌ನ ತುಂಬೋದಿಕ್ಕೆ. ಈಗ ಮೋಕ್ಷಿತ ಫಸ್ಟ್ ಸೇವ್ ಆಗ್ತಾ ಇರೋದ್ರಿಂದ ಬೇರೆಯವ್ರಿಗೆಲ್ಲ ಒಂದು ಕ್ವೆಶ್ಚನ್ ಮಾರ್ಕ್ ಏನಪ್ಪಾ ಇದು ಅವಳು ನಾಮಿನೇಟ್ ಆದ್ರೂ ಫಸ್ಟೇ ಸೇವ್ ಆಗ್ತಾಳೆ ಅನ್ನೋದೊಂದು ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಏನೂ ಐಡಿಯಾ ಇರಲ್ಲ ರೀ. ಒಂದ್ಸರಿ ಈಗ ನಮಗೆ ಫೋನ್ ಇರುತ್ತೆ, ಟಿವಿ ಇರುತ್ತೆ, ಎಲ್ಲ ಒಂದು ವಿಷಯಗಳು ಗೊತ್ತಾಗ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಗೆ ಅವ್ರು ಪಾಪ ಅವ್ರು ಯಾವ್ಯಾವ ಥರನೋ ಕಾಣಿಸ್ತದೆ. ಅಯ್ಯೋ ಇವ್ರು ಯಾಕಪ್ಪ ಹಿಂಗ್ ಬಿಹೇವ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಆದ್ರೆ ಒಂದಂತೂ ನಿಜ, ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ಸ್‌ಗಳನ್ನ ಮೆಂಟಲಿ, ಫಿಸಿಕಲಿ ಅವ್ರನ್ನ ಎಷ್ಟು ಬಳಸ್ಕೊಳ್ತಾರೆ, ಎಷ್ಟು ಸಾಧ್ಯನೋ ಅಷ್ಟು ಬಳಸ್ಕೊಳ್ತಾರೆ. ಅದಕ್ಕೆ ನಾನು ಹೇಳೋದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಜನರಲಿ ಏನಾಗುತ್ತೆ ಅಂತ ಅಂದ್ರೆ, ನೀವು ಯೋಚನೆ ಮಾಡಿ ಹಿಸ್ಟ್ರಿ ತಗೊಳ್ಳಿ, ಬಿಗ್ ಬಾಸ್ ಹಿಸ್ಟ್ರಿನೇ ತಗೊಳ್ಳಿ ಆಯ್ತಾ. ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗಿದಾರಲ್ಲ ಅದ್ರಲ್ಲಿ ಮೆಜಾರಿಟಿ ಜನಕ್ಕೆ ನೆಗೆಟಿವ್ ಪಬ್ಲಿಸಿಟಿನೇ ಸಿಕ್ಕಿರೋದು ಜಾಸ್ತಿ ಬಿಗ್ ಬಾಸ್ ಇಂದ. ಆದ್ರೆ ಯಾರೂ ಮಾತಾಡಕ್ ಹೋಗಲ್ಲ, ಯಾಕೆ ಅಂದ್ರೆ ಎಲ್ಲವೂ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ. ಆ ಶೋ ಬಗ್ಗೆ ಕೆಟ್ಟದಾಗಿ ಅವ್ರು ಯಾರು ಮಾತಾಡಕ್ ಆಗಲ್ಲ. ಸಾರಿ, ಆಲ್ರೆಡಿ ಟಾಪಿಕ್ ನಾನು ಎಲ್ಲ ಚೇಂಜ್ ಆಗೋಯ್ತು. ಸೊ ಫೈನಲಿ ಇವತ್ತು ಧರ್ಮ ಹೋಗಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಇದ್ದಷ್ಟು ದಿನ ಅವ್ರು ಗೊತ್ತಿರೋ ತರ ಅವ್ರು ಇದ್ದಂಗೆ ಇದ್ರು ಅಂತ ಹೇಳ್ತಾರೆ. ನಾವು ಮೊದ್ಲೇ ಆಕ್ಚುಲಿ ಧರ್ಮನ್ ನೋಡಿಲ್ಲ. ಸೊ ಹಾಗಾಗಿ ಧರ್ಮ ಅದೇ ತರ ಇದ್ರ ಅಂತ ನಿಜವಾಗ್ಲೂ ನಮಗ್ ಗೊತ್ತಿಲ್ಲ. ಬಟ್ ಮೊದ್ಲಿಂದ ಹೆಂಗಿದ್ರು ಅದೇ ತರನೇ ಕೊನೆ ದಿನದವರೆಗೂ ಇದ್ರು ಅವರು. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಾಳೆ ಮತ್ತೆ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.